ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಶುಕ್ರವಾರದ ವಿಡಿಯೋ ನೋಡ್ತಾ ಇರ್ಬೋದು. ಇವತ್ತಿನ ದಿನ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಪ್ರತಿ ವಾರನೂ ಅಷ್ಟೇ ಶುಕ್ರವಾರ ಈ ರಂಗೋಲಿ ಹಾಕಿದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದೇ ರಂಗೋಲಿ ಹಾಕ್ಕೊತಾ ಇರ್ತೀನಿ ಶುಕ್ರವಾರ ಮಂಗಳವಾರ ಮಾತ್ರ. ಇನ್ನು ಬೆಂಡೆಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಇವತ್ತು. ಬೆಳಗಿನ ಊಟಕ್ಕೆ ಮುದ್ದೆ ಚಟ್ನಿ ಅನ್ನ. ಅವರ ಅಪ್ಪಾಜಿಗೆ ಬಾಕ್ಸಿಗೆ ಅನ್ನ ಚಟ್ನಿನೇ ತಗೊಂಡು ಹೋಗ್ತಾರೆ ಇವತ್ತಿನ ದಿನ. ಹಂಗಾಗಿ ಚಟ್ನಿ ಕ್ವಾಂಟಿಟಿ ಬರೀ ನಾನು ಸ್ವಲ್ಪ ಖಾರ ತಿನ್ನಲ್ಲ. ಈಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಹಂಗಾಗಿ ಸ್ವಲ್ಪ ಸಪ್ಪೆ ಥರ ಇರುತ್ತೆ. ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಆಗದೇ ಇದ್ದರೆ ಏನಾಗುತ್ತೆ ಅಂದರೆ ಜಾಸ್ತಿ ಚಟ್ನಿ ಆಗೋಲ್ಲ. ಹಂಗಾಗಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ಈ ಥರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಗ್ಗರಣೆನೂ ಕೂಡ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚಟ್ನಿ ಕೂಡ ತಿಕ್ಕಿ ರೆಡಿ ಇಟ್ಟಿದ್ದೀನಿ ಆಲ್ರೆಡಿ. ನನಗಂತೂ ತುಂಬ ಇಷ್ಟ ಬೆಂಡೆಕಾಯಿ ಚಟ್ನಿ ಅಂದರೆ. ನಿಮಗೆ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ, ಇವಾಗ ಎಲ್ರದ್ದು ಊಟ ಆಯಿತು. ನಂದಿನ್ನೂ ಆಗಿರಲಿಲ್ಲ, ಹಾಗಾಗಿ ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಊಟ ಮಾಡಿ ಇನ್ನು ಹುಲ್ಲಿಗೆ ಹೋಗಬೇಕು. ಹಂಗಾಗಿ ನೋಡ್ತಾ ಇರ್ಬೋದು ಹುಲ್ಲಿನೊರೆ ಹೊತ್ಕೊಂಡು ಬರ್ತಾಯಿದ್ದೀನಿ. 4 ಪಟ್ಲಿ ಮರಿಗಳು ಇರೋದ್ರಿಂದ ತುಂಬ ಮೇವು ಬೇಕಾಗುತ್ತೆ. ಇಲ್ಲಿ ಮನೆ ಪಕ್ಕದಲ್ಲಿ ಬೀಳೇನಿತ್ತು ಅಲ್ಲಿ ಕಟ್ಟಲ್ವಲ್ಲ, ಮನೆ ಹತ್ರ ಇರೋದ್ರಿಂದ ಒಂದಿನಕ್ಕೆ ಒಂದು ಸತಿ ಆದರೆ ಒಂದು ಸರಿ, 2 ಸರಿ ಆದರೆ 2 ಸರಿ ಈ ರೀತಿ ಹುಲ್ಲಿಗೆ ಹೋಗ್ತಾ ಇರ್ತೀನಿ. ವೇದು ಪಾಪನ ಅವ್ರ ದೊಡ್ಡಮ್ಮರ ಹತ್ರ ಬಿಟ್ಟು ನಾನು ಹುಲ್ಲಿಗೆ ಹೋಗೋ ಅಂಥದ್ದು. ಈ ಥರ. ಇನ್ನು ಸಂಜೆಗೆ ಏನು ಮಾಡಬೇಕು ಗೊತ್ತಿಲ್ಲ. ಇವಾಗ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆ ಆಗಿದೆ. ತುಂಬ ಬಿಸಿಲು ನೋಡ್ತಾ ಇರ್ಬೋದು. ನಮ್ಮ ವೇದು ಪಾಪು ಅಲ್ಲಿ ಆಡ್ತಾ ಇದ್ದ. ಅವ್ರ ದೊಡ್ಡಮ್ಮ ಯಾಕೋ ಬಾಗ್ಲು ಹಾಕ್ಕೊಂಡು ಒಳಗಿದ್ರು, ಅವ್ರ ದೊಡ್ಡಪ್ಪ ಹೊರಗಡೆ ಮಲಗಿದ್ರು. ಹಂಗಾಗಿ ಏನು ಮಾಡ್ತಿದ್ದೆ ಏನು ಎತ್ತ ಅಂತ ಕೇಳ್ತಾ ಇದ್ದೀನಿ. ವೇದು ಪಾಪನ ಡ್ರಮ್ ಹತ್ರ ಎಗರೋಕ್ಕೆ ಅಂತ ಹೋಗ್ತಾ ಇದ್ದ. ನನಗಂತೂ ಭಯ ಆಗ್ಬಿಡ್ತು. ಇದೇನಪ್ಪ ಇವ್ನು ಹೆಂಗೆ ಮಾಡ್ತಾಯಿದ್ದಾನೆ ಇಷ್ಟು ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ಹುಲ್ಲಿನೊರೆ ಹಾಕ್ಬಿಟ್ಟು ವೇದು ಪಾಪನ ಹತ್ರ ಮಾತಾಡ್ತಾ ಕುಂತಿದ್ದೀನಿ. ಇವಾಗ ಹಸಿ ಹುಲ್ಲು ಏನು ತಗೊಂಡು ಬಂದಿದ್ನಲ್ಲ ಅದನ್ನ ಸ್ವಲ್ಪ ಅಳ್ದು ಬಿಡೋಣ, ಬಿಸಿಲಿಗೆಲ್ಲ ಬಾಡ್ದಂಗಾದರೆ ಚೆನ್ನಾಗಿ ತಿಂತವೆ ಅಂತ ಹೇಳ್ಬಿಟ್ಟು ಹಿಂಗೆ ಬಿಸಿಲಿಗೆ ಅಳ್ಡೋಣ ಅಂತ ಬಂದಿದ್ದೀನಿ ಇವಾಗ. ಇದು ನನ್ನ ಕೆಲಸ. ಊಟ ಆದಮೇಲೆ ನಾನು ಪ್ರತಿದಿನ ಆದರೆ ಹುಲ್ಲಿಗೆ ಹೋಗಬೇಕು. ಇಲ್ಲ ಅಂತಂದರೆ ಒಂದಿನಕ್ಕೆ ಒಮ್ಮೆ ಹೋಗ್ತೀನಿ ಸಂಜೆ ಟೈಮು. ಇವತ್ತು 2 ಸರಿ ಹೋಗಬೇಕು. ಹಂಗಾಗಿ ತಂದಾಕ್ಬಿಡೋಣ ಅಂತ ತಂದಾಕಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಹಿಂಗೆ ವೇದು ಪಾಪನ ಹತ್ರ ಆಡ್ತಾ ಕುಂತಿರುವಾಗ ನೋಡ್ತಾ ಇರ್ಬೋದು, ಇಲ್ಲೇನೋ ಒಂಥರ ಶಬ್ದದ ಥರ ಆಗ್ತಾಯಿತ್ತು. ಹಂಗಾಗಿ ನಮ್ಮ ನಾಯಿ ನೋಡ್ತಾ ಇರ್ಬೋದು ಮೂಸು ನೋಡ್ತಾ ಇದೆ. ನಾನು ಹೇಗೆ ಏನಂತ ಗೊತ್ತಾಗಲಿಲ್ಲ. ಹಂಗಾಗಿ ಒಂದು ಕ್ಲಿಪ್ಪಿಂಗು ಇರಲಿ ಅಂತ ಯಾಡ್ ಮಾಡಿಕೊಂಡೆ. ಎದ್ದು ಬಂದು ನೋಡಿದರೆ ಹಾವಿದೆ ಇಲ್ಲಿ. ಹಂಗಾಗಿ ವೇದು ಪಾಪ ತುಂಬ ಅಳ್ತಾ ಇದ್ದ. ಅವ್ರ ಅಜ್ಜಿನ ಹೊಡೆದ. ಹಂಗಾಗಿ ಹೊಡಿಬಾರ್ದಪ್ಪ ದೊಡ್ಡವ್ರನ್ನ ಅಂತ ಕರ್ಕೊಳಕ್ಕೆ ಹೋಗಿದ್ದಕ್ಕೆ ಅವನು ಅಳ್ತಾ ಇದ್ದ. ಹಂಗಾಗಿ ನಮ್ಮ ನಾಯಿ ನೋಡ್ತಾ ಇರ್ಬೋದು ಹೆಂಗೆ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನಮಗೂ ಕೂಡ ಹಾವು ಕಾಣಿಸ್ತು. ಅದು ವೇದು ಪಾಪು ಬಾಯ್ ಮಾಡಿದರೂ ಕೂಡ ಅದು ಹತ್ಲಾಗ ಆಡ್ತಾ ಇಲ್ಲ. ಒಂಥರ ಕಪ್ಪೆಗೋಸ್ಕರ ಕಾಯ್ತಾ ಇದೆ ಆ ಹಾವು. ನಮ್ಮ ನಾಯಿಗಳಂತೂ ಸಖತ್ತು ಬೊಗಳ್ತಾ ಇದ್ದಾವೆ. ಅವೇನೇ ನಮ್ಮ ಹತ್ರ ಬಂದುಬಿಟ್ಟು ಸನ್ನೆ ಮಾಡಿ ಕರಿಯೋ ಥರ ಹೇಳ್ತಾ ಇದ್ದಾವೆ ಅಂತ. ಬಾರಿ ದೊಡ್ಡದು ಮನೆ ಬಿಟ್ಟು ಏನೋ ದೂರನೂ ಇಲ್ಲ. ನೋಡ್ತಾ ಇರ್ಬೋದು ಹತ್ತಿರದಲ್ಲೇ ಇದೆ ಹಾವು. ನಮಗಂತೂ ತುಂಬ ಅಂದರೆ ತುಂಬ ಭಯ. ವೇದು ಪಾಪು ಅಲ್ಲಿಗೆ ಬಾಲ್ ಹಾಕ್ತಾ ಇರ್ತಾನೆ, ಹೋಗಿ ತರಕ್ಕಂತ ಹೋಗ್ತಾ ಇರ್ತಾನೆ ಅಂತ. ನನಗಂತೂ ತುಂಬ ಭಯ ಅನ್ನಿಸ್ಬಿಡ್ತು. ನಾನು ಬಂದಾಗಲೂ ಅಷ್ಟೇ ಅವ್ರ ದೊಡ್ಡಪ್ಪ ಮಂಚದ ಮೇಲೆ ಮಲಗಿದ್ದಾರೆ. ಅವ್ನು ನೋಡಿದರೆ ಹೋಗಲ್ಲಿ ನೀರಲ್ಲಿ ಡ್ರಮ್ಮಿನ ಹತ್ರ ಆಟ ಆಡೋಕ್ಕೆ ಹೋಗಿದ್ದಾನೆ. ನನಗಂತೂ ತುಂಬ ಅಂದರೆ ತುಂಬ ಭಯ ಅನ್ನಿಸ್ತು. ನೋಡ್ತಾ ಇರ್ಬೋದು ಅಲ್ಲೇ ಇರೋದು ಅದು ನಾಯಿ ಏನು ಮೂಸು ನೋಡ್ತಾ ಇದೆ ಅದೇ ಜಾಗದಲ್ಲಿ ಇರೋವಂಥದ್ದು. ಹಂಗಾಗಿ ನಮ್ಮ ಮಾವವ್ರನ್ನ ಕರೆಸ್ಬಿಟ್ಟು ಹೊಡಿಯೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಸಿದ್ದಾರೆ. ಕೋಲುಗಳನ್ನೆಲ್ಲ ಹುಡುಕಿ. ಯಾಕಪ್ಪ ಅಂತ ಹೇಳಿದರೆ ಇದು ಅಡ್ಡಾಡೋಂಥ ಜಾಗ. ಮತ್ತು ನಾವು ಕಿತ್ಕೊಳಕ್ಕಾಗಿರ್ಬೋದು, ಏನಾದರೂ ಹಿಂಗೆ ಅಡಿಕೆ ಗಿಡದಲ್ಲಿ ಅಡ್ಡಾಡೋದಾಗಿರ್ಬೋದು, ಹೋಗ್ತಾ ಇರ್ತೀವಲ್ಲ ಮನೆ ಹತ್ರ ಬೇರೆ. ದೂರ ಇದ್ದಿದ್ರೆ ಬಿಡು ಎಲ್ಲಾದರೂ ಹೋಗಲಿ ಅಂತ ಸುಮ್ಮನಾಗ್ಬೋದಾಗಿತ್ತು. ಹಂಗಾಗಿ ನಮ್ಮ ಇಬ್ಬರು ಮಾವರು ಕೂಡ ಹೋಗ್ಬಿಟ್ಟು ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಒಬ್ಬರು ಆ ಕಡೆ ಇದ್ದಾರೆ, ಇನ್ನೊಬ್ಬರು ಈ ಕಡೆ ಇದ್ದಾರೆ. ಯಾಕಂದರೆ ಒಬ್ಬರೇ ಆದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೊಡೆದ್ರು ನಮ್ಮ ಮಾವ. ಇವಾಗ ನೋಡ್ತಾ ಇರ್ಬೋದು ಬೈಕ್ ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಇದೆ. ಈ ನಾಯಿಗಳಂತೂ ಬಿಡ್ತಾನೆ ಇಲ್ಲ. ಅವೇ ಹೋಗಿ ಹಿಡಿತಾವೇನೋ ಅನ್ನೋ ರೀತಿ ಮಾಡ್ತಾ ಇದ್ದಾವೆ.
ನಾವು ದೇವರು ಅಂತ ಪೂಜಿಸ್ತೀವಿ ನಾಗರಾವನ್ನ. ಏನು ಮಾಡೋಕ್ಕಾಗಲ್ಲ. ಇದು ವಿಷಜಂತು ಅಂತ ಕೂಡ ಮನೆ ಹತ್ರ ಬಂದಿರೋದ್ರಿಂದ ಹೊಡಿಯೋದಕ್ಕೆ ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಅಲ್ಲಿರೋಂಥ ಕಡ್ಡಿ ಕಸ ಹರಗು ಮಾಡಿ ಹೊಡಿಯೋದಕ್ಕಂತ ಹೋಗ್ತಾ ಇದ್ದಾರೆ. ಹೊಡೆದ್ರು ಕೂಡ ಒಂದೇಟು ಬೆನ್ನಿಗೆ ಬಿದ್ದ ತಕ್ಷಣ ಅದು ಮುಂದಕ್ಕೆ ಹೋಗಲಿಲ್ಲ. ಹಂಗಾಗಿ ತಗೊಂಬಂದರು. ತೀರಾ ದೊಡ್ಡದು ಅಲ್ಲ, ತೀರಾ ಸಣ್ಣದು ಅಲ್ಲ. ನೋಡ್ತಾ ಇರ್ಬೋದು ಈ ಥರ ಇದೆ. ಏನಂದರೂ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಮನುಷ್ಯರು ಬಂದರೆ ಹೊಡೆದಾಡ್ಬೋದು. ಈ ಥರ ಹಾವು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾಗರಾವು ಇದು. ಇನ್ನು ಓರೆ ಹಾವು ಇದು. ಅಷ್ಟು ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಆ ರೀತಿ. ಇನ್ನು ಬಾಲ ಅಲ್ಲಾಡಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅದನ್ನು ತೋರ್ಸೋಣ ಅನ್ನೋ ಅಷ್ಟರಲ್ಲಿ ವೇದು ಪಾಪು ಮಲ್ಕೊಂಬಿಟ್ಟ. ನಾನು ಅಲ್ಲಿಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಹೊರಗಡೆ ನಮ್ಮ ಅಕ್ಕರ ಹತ್ರ ಮಾತಾಡ್ತಾ ಕೂತಿದ್ವಲ್ಲ, ಅಷ್ಟರಲ್ಲಿ ಅವನನ್ನು ಜೊಲೆಗೆ ಹಾಕದೆ ಮಲ್ಕೊಂಡ. ಇವ್ನು ನೋಡಿ ನಮ್ಮ ತಮ್ಮಣ್ಣ ಸತ್ತಿರೋವನ್ನ ನಾನು ಹೊಡಿತೀನಿ ಅಂತ ಇದ್ದಾನೆ. ಇಷ್ಟು ದಪ್ಪ ಹಾವು, ತುಂಬ ಭಯ ಅನಿಸುತ್ತೆ. ನೀವು ಕೂಡ ಅಷ್ಟೇ, ಯಾರೆಲ್ಲ ನಮ್ಮ ಥರ ಅಡವಿಲಿದ್ದೀರಾ ಹುಷಾರಾಗಿರ್ರಿ. ಮತ್ತು ಊರಲ್ಲಿ ಇದ್ದವ್ರಿಗೂ ಅಷ್ಟೇ, ಗಿಡ ಮರಗಳು ತಂಪು ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಪಕ್ಕ ಹಾವುಗಳಿರ್ತವೆ. ಹಾಗಾಗಿ ಸ್ವಲ್ಪ ಹುಷಾರು ಅಂತ ಹೇಳ್ತಾ, ಇದಾದಮೇಲೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಕೂಡ ಆಯಿತು, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಒಂದು ಗುಲಾಬಿ ಹೂವು ಕೂಡ ಮುಡ್ಕೊಂಡಿದ್ದೀನಿ. ಯಾಕೆ ಹೂವು ಮುಡಿಬೇಕು ಅಂತ ಅನ್ನಿಸ್ತು. ಹಂಗಾಗಿ ವೇದ ಪಾಪುನು ಕೂಡ ಫ್ರೆಶ್ ಅಪ್ಪು, ನಂದು ಕೂಡ ಫ್ರೆಶ್ ಅಪ್ ಆಗಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಸಂಜೆ ಟೈಮಲ್ಲಿ ಮಾಡೋದು ನಾನು. ಬೆಳಗ್ಗೆ ಟೈಮು ಕಮ್ಮಿ. ಹಂಗಾಗಿ ವೇದ ಪಾಪುಗೆ ಸ್ವಲ್ಪ ಆಟ ಆಡಲಿ ಅಂತ ಹೇಳ್ಬಿಟ್ಟು ಪಿ ಹೂವು ಕೊಟ್ಟಿದ್ದೀನಿ. ಇನ್ನು ಗುಲಾಬಿ ಹೂವು ಕಿತ್ಕೊಂಡು ಬರೋಣ ಅಂತ ಬಂದೆ ಹೊರಗಡೆ. ಇವಾಗ ಸಂಜೆ ಒಂದು 6:30 ಟೈಮು. ಇನ್ನು ಪೂರ್ತಿ ಕತ್ತಲು ಆಗಿಲ್ಲ, ಸ್ವಲ್ಪ ಬೆಳಕು ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು ಈ ರೀತಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇವಾಗಲೂ ಕೂಡ ನನಗಂತೂ ತುಂಬ ಭಯ ಆಗ್ತಾಯಿದೆ. ಇವು ಕಿತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಹತ್ರದಲ್ಲೇ ಎಲ್ಲ ಹಾವು ಹೊಡೆದಿದ್ದು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಇದೆ ಅಂತ ಹೇಳಿದರೆ ಸಾಕು, ಅವರೇ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಯಾಕಂದರೆ ಪಾಪು ಅಡ್ಡಾಡ್ತಾ ಇರ್ತಾನೆ, ವೇದು ಪಾಪು ಅಂತ ಹೇಳಿ. ಇನ್ನು ಹೂವು ಎಲ್ಲ ಕಿತ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಇದೇ ಮರದ ಹತ್ರನೇ ಹಾವಿದ್ದಿದ್ದು ಮಧ್ಯಾಹ್ನ. ಏನಂದರೂ ತುಂಬ ಭಯ ಆಗುತ್ತೆ ಇಲ್ಲಿಗೆ ಮತ್ತು ಇದೇ ಜಾಗಕ್ಕೆ ಬರಬೇಕಂದ್ರೆ. ಸೂರ್ಯ ಮುಳುಗ್ತಾ ಇದ್ದಾರೆ. ಹೂವಂತೂ ಸಖತ್ತಾಗಿ ಬಿಟ್ಟಿದ್ದಾವೆ, ನೋಡ್ತಾ ಇರ್ಬೋದು ನಮ್ಮ ಗುಲಾಬಿ ಗಿಡದಲ್ಲಿ. ನಿಜವಾಗ್ಲೂ ಮನೆ ಹತ್ರ ಇಂಥದ್ದೊಂದು ಗಿಡ ಇದ್ದರೆ ಸಾಕು, ಪೂಜೆಗೆ ಮಸ್ತ್ ಹೂವು ಆಗುತ್ತೆ. ನಾವು ಜಾಸ್ತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಅಷ್ಟೇ ಪೂಜೆ ಮಾಡೋದು. ನನಗೆ ಆವತ್ತಿನ ದಿನ ಅಷ್ಟೇ ನನಗೆ ಹೂವು ಬೇಕಾಗೋದು. ಮಾಮೂಲು ಟೈಮಲ್ಲಿ ಏನಿಲ್ಲ, ಯಾರು ಬರ್ತಾರೋ ನಮ್ಮ ಮನೆ ಹತ್ರ ಯಾರಾದರೂ ಬರಲಿ, ಅವ್ರಿಗೆ ಹೂವು ಕಿತ್ತು ಕೊಟ್ಟು ಕಳಿಸ್ತೀನಿ. ಎಲ್ಲರೂ ಮುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಕೆಲವೊಬ್ಬರು ಯಾರಾದರೂ ಹೊಸ್ದಾಗಿ ಬಂದಿರೋರಂತೂ ಕೊನೆಯೇ ಕಡಿಸ್ಕೊಂಡು ಹೋಗ್ತಾರೆ, ನಮಗೂ ಸ್ವಲ್ಪ ಕಡ್ಕೊಡಿ ಅಂತ. ಅದನ್ನೆಲ್ಲ ಮಧ್ಯಾಹ್ನ ಒರೆಸಿದ್ದೆ. ಹಂಗಾಗಿ ವೇದು ಪಾಪು ಸ್ವಲ್ಪ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಕಾಲಿಟ್ಬಿಟ್ಟು ಎಲ್ಲ ತುಳಿದ್ಬಿಟ್ಟಿದ್ದಾನೆ. ಸರಿ ಗೊಬ್ಬಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಕೂಡ ಒರೆಸಿದ್ರಾಯಿತು. ಮತ್ತು ಎಲ್ಲ ಊಟ ಮಾಡಿರೋದು ಎಲ್ಲ ಆಗಿರುತ್ತೆ ಅಂತ ನೆಲ ಮತ್ತೇನು ಕೂಡ ಒರೆಸ್ಕೊಂಡು ಇವಾಗ ಊಟಕ್ಕೆ ಅನ್ನ ಮಾಡಿದ್ದೀನಿ ಮತ್ತು ಸಾಂಬಾರು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ವೀಡಿಯೋ. ಇವತ್ತು ಕೂಡ ಎಂದಿನಂತೆ ಊಟ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ಇದೇ ತೋಟ, ನಮ್ಮ ಅತ್ತೆಯರು ಇರೋವಂಥ ತೋಟ. ಅಂದರೆ ನಮ್ಮ ಅತ್ತೆಯರು ಇದನ್ನು ಜವಾಬ್ದಾರಿಯಿಂದ ಉಸ್ತುವಾರಿಯಾಗಿ ನೋಡ್ಕೊತಾರೆ. ಹಾಗಾಗಿ ಅವ್ರ ಜೊತೆಗೆ ನಾನು ಕೂಡ ಹುಲ್ಲಿಗೆ ಬಂದಿದ್ದೀನಿ, ಹುಲ್ಲು ಕೊಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇದೇ ಹುಲ್ಲೇ ನಾನು ಪಟ್ಲಿ ಮರಿಗಳಿಗೆ ಹಾಕೋವಂಥದ್ದು. ಗರಿಕೆ ಜಾಸ್ತಿ ಗರಿಕೆ ಇದೆ, ಅಲುಬು ಅಂತ ಏನು ಕರೀತಾರೆ ಅದು, ಗರಿಕೆ ಎಲ್ಲ ಮಿಕ್ಸ್ ಕೊಯ್ಯುವಂಥದ್ದು. ಅಲ್ಲಿ ಬಂದರೆ ಜಾಸ್ತಿ ಅಡವಾಗಲ್ಲ, ಈ ಥರ ಗರಿಕೆ ಆದರೆ ಅಡವಾಗುತ್ತೆ. ಹಂಗಾಗಿ ಇದೇ ಹೂವು ಕೊಯ್ತಾ ಇರ್ತೀನಿ. ಇನ್ನು ಹುಲ್ಲೆಲ್ಲ ಕೊಯ್ಕೊಂಡು ಬಂದು ಒಂದು ಹತ್ರ ಕೂತಿದ್ದೀವಿ. ಪಾಪ ನಮ್ಮ ಅತ್ತೆ ಊಟ ಮಾಡಿರಲಿಲ್ಲಂತೆ, ಹಾಗಾಗಿ ಊಟ ಮಾಡ್ತೀನಿ ನಾನು ಅಂತ ಹೇಳಿದರು. ಅವ್ರ ಹಳೆಯ ಕೂಡ ಬಂದಿದ್ದರು, ಅವ್ರಿಗೆ ಅಂತ ಊಟಕ್ಕೆ ತಂದಿದ್ದರು. ನೋಡ್ತಾ ಇರ್ಬೋದು ಊಟ ಮಾಡ್ತಾಯಿದ್ದಾರೆ. ಚಿಕ್ಕಪ್ಪ ಊಟ ಮಾಡಿ ಉಳಿಸಿದ್ರು, ಅವತ್ತೇನು ಕೂಡ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಊಟ ಮಾಡಿದ ನಂತರ ನಾವು ಹುಲ್ಲು ತಗೊಂಡು ಮನೆ ಕಡೆ ಹೋಗೋವಂಥದ್ದು. ನಮ್ಮ ಅತ್ತೆ ನನ್ಯಾಕೆ ತೆಗಿತೀಯ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇರಲಿ ಬಿಡಿ ಏನಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ ಟೈಮು ಪಾಪ ಇವತ್ತು ಲೇಟಾಗಿ ಊಟ ಅಂತೆ ಅವ್ರದ್ದು. ಬೆಳಿಗ್ಗೆ 7-8 ಗಂಟೆಗೆ ಊಟ ಮಾಡಿರ್ತಾರೆ. ಇವಾಗ ಅವ್ರಿಗೆ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ. ನಮಗಾದರೆ ನಾವು ಉಣ್ಣೋದೇ ಲೇಟು, 10-11 ಗಂಟೆಗೆ. ನಮಗೇನಷ್ಟು ಹೊಟ್ಟೆ ಹಸಿವಾಗಿಲ್ಲ. ಇನ್ನು ಅದಾದಮೇಲೆ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಉಳ್ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಹಂಗಾಗಿ ಚಪಾತಿ ಚೆನ್ನಾಗಿರುತ್ತೆ ಉಳ್ಸೊಪ್ಪು ಜೊತೆ ಅಂತ ಹೇಳ್ಬಿಟ್ಟು ಉಜ್ಕೊತಾ ಇದ್ದೀನಿ.
ಕೆಲವೊಬ್ಬರು ಚಪಾತಿ ಲಟ್ಸೋದು ಅಂತಾರೆ, ಚಪಾತಿ ಹೊಸಿಯೋದು ಅಂತಾರೆ. ನಾವು ಬಂದ್ಬಿಟ್ಟು ಚಪಾತಿ ಉಜ್ಜೋದು ಅಂತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಮ್ಮ ಮನೇಲಿ ನಾವು ಚಪಾತಿ ಉಜ್ಜೋದು ಅಂತಲೇ ಹೇಳೋದು. ಉಜ್ಜೋದು, ಸುಡೋದು, ಕೆಲವೊಬ್ಬರು ಬೇಯಿಸೋದು, ಈ ರೀತಿ. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.